ಇದ್ದಾರೆ ಶ್ರೀ ರವಿಕುಮಾರ್. ರವಿ ಅಂದ್ರೆ ಆಕಾಶದಲ್ಲಿ ಸೂರ್ಯ ಮೂಡ್ತಾನಲ್ಲ, ಮೂಡಿದ್ರೆ ಅಷ್ಟೇ ಮೂಡುದಲ್ಲ, ಬೆಳಕು ಚೆಲ್ತಾನೆ. ಹಾಗೆ AKBMS ನಲ್ಲಿ ಈ ಒಂದು ಸಮ್ಮೇಳನಕ್ಕೆ ತನ್ನನ್ನು ತಾನೇ ತೊಡಗಿಸಿಕೊಂಡು ಪ್ರತಿಯೊಬ್ಬರಿಗೂ ಮಾಹಿತಿ ಅಂತ ಹೇಳುವಂತ ಬೆಳಕನ್ನ ಚೆಲ್ಲಿ ಎಲ್ಲರ ಮನಸ್ಸಲ್ಲಿ ನಿಂತವರಾಗಿದ್ದಾರೆ. ನಿಂತಲ್ಲಿ ನಿಲ್ಲಲ್ಲ, ಕಾರ್ಯಕ್ರಮದ ಒತ್ತಡದಿಂದಾಗಿ ಅಂತ ಮಹಾನ್ ಭಾವರ ಮಾತಿಗಾಗಿ ಕಾಯ್ತಾ ಇದ್ದೀವಿ. ಸರ್, ಇದಕ್ಕಾಗಿ ನೀವು ಕೆಲವು ದಿವಸದಿಂದ ಶ್ರಮ ಪಡ್ತಾ ಇದ್ದೀರಿ. ಆ ಶ್ರಮ ಇವತ್ತು ಫಲಿತಾಂಶ ಕೊಡ್ತಾ ಇದೆ, ಸಂಪನ್ನ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ತೃಪ್ತಿ, ನೀವು ಕಂಡದ್ದು ಬೆಳಗ್ಗೆಯಿಂದ ನಿನ್ನೆಯಿಂದ ಇವತ್ತಿನವರೆಗೆ ಕಂಡದ್ದು ಬ್ರಾಹ್ಮಣ ಮಹಾಸಭೆಯಲ್ಲಿ ನೀವು ಪಟ್ಟ ಶ್ರಮವನ್ನ ಇಷ್ಟೊಂದು ಸೂಕ್ಷ್ಮವಾಗಿ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸುಮಾರು 2 ತಿಂಗಳಿಂದ ಒಂದು ಟ್ರೇಡ್ ಫೇರ್ ನಡೆಸತಕ್ಕಂಥದ್ದಾಗಿರ್ಬೋದು, ವೃತ್ತಿ ಮೇಳ ಮಾಡಬೇಕು ಅಂತ ಅನ್ಕೊಂಡಿದ್ದಾಗಿರ್ಬೋದು, ಹಾಗೂ ವ್ಯಾಪಾರ ಸಮಾವೇಶ ಮಾಡ್ತಕ್ಕಂಥದ್ದಾಗಿರ್ಬೋದು ಅನ್ನೋ ಆಲೋಚನೆ ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ಈ ದಿನ ತಾವೆಲ್ಲ ನೋಡ್ಬೋದು, 250ಕ್ಕೂ ಹೆಚ್ಚು ಮಳಿಗೆಗಳು ಬಂದಿರತಕ್ಕಂಥದ್ದು ನಮ್ಮ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. 50 ವರ್ಷದಲ್ಲಿ ಇದರಲ್ಲಿ ಉನ್ನತ ಕಂಪನಿಗಳಾಗಿರ್ತಕ್ಕಂಥ ಫಿಲಿಪ್ಸ್, ಟೊಯೋಟಾ, ಕರ್ನಾಟಕ ಬ್ಯಾಂಕು, PNB, ಉಜ್ಜೀವನ್ ಬ್ಯಾಂಕು ಹಾಗೂ ಅನೇಕ ಸೀರೆ ತಯಾರಕರಾಗಿರ್ಬಹುದು, ಆಯುರ್ವೇದ ಪ್ರಾಡಕ್ಟ್ಗಳಾಗಿರ್ಬೋದು, ಜ್ಯೋತಿಷಿಗಳಾಗಬಾರ್ದು, ಎಲ್ಲಾ ತರಹದ ಜನರು ಇಲ್ಲಿ ಬಂದಿರತಕ್ಕಂಥದ್ದು. ಅವರ ಮಳಿಗೆಗಳು ಅವ್ರು ಹೇಳ್ತಾ ಇದ್ದಾರೆ, ಸರ್ ಇವತ್ತು ಫಸ್ಟ್ ದಿನ ಆಗಿದೆ, ಫಸ್ಟ್ ದಿನದಲ್ಲಿ ಅರ್ಧ ದಿನಕ್ಕೆ ನಾವು ಸರಿಸುಮಾರು 10 ರಿಂದ 15 ಸಾವಿರ ಜನ ಗ್ರಾಹಕರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಹೆಮ್ಮೆಯ ವಿಷಯ ನಮಗೆ. ಅದೇ ರೀತಿಯಾಗಿ ನಮಗೆ ವೃತ್ತಿ ಮಹೋತ್ಸವ ಆಗ್ತಾ ಇದೆ. ಸರಿಸುಮಾರು 30ಕ್ಕೂ ಹೆಚ್ಚು ಕಂಪನಿಗಳು ಇದರಲ್ಲಿ ಭಾಗವಹಿಸಿದೆ. ಹಾಗೆ 3,000ಕ್ಕೂ ಅಧಿಕ ಕ್ಯಾಂಡಿಡೇಟ್ಸ್ ಇವತ್ತೇ ನೋಂದಣಿ ಮಾಡಿಕೊಂಡು 40 ರಿಂದ 50 ಜನಕ್ಕೆ ಉದ್ಯೋಗ ಕೂಡ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ 3:30-4 ಗಂಟೆಗೆ ನಮ್ಮ ಬಿಸಿನೆಸ್ ಕಾನ್ಕ್ಲೇವ್ ಶುರುವಾಗಲಿದೆ. ಇದರಲ್ಲೂ ಸಹ 700 ರಿಂದ 800 ಜನರು ಡೆಲಿಗೇಟ್ಸ್ ಬರುವಂತಹ ನಿರೀಕ್ಷೆ ಇದೆ. ಇದು ಕೂಡ ಒಂದು ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಶ್ರೀ ರವಿಕುಮಾರ್ ಅವರೇ, ನಿಮ್ಮ ಶ್ರಮ ಇವತ್ತು ಫಲಿತಾಂಶ ಕೊಡ್ತಾ ಇದೆ. ಈ ಫಲಿತಾಂಶ ಇಲ್ಲಿಗೆ ನಿಲ್ಲುವುದಿಲ್ಲ. 50ರ ಸಂಭ್ರಮದಲ್ಲಿ ಇಷ್ಟೊಂದು ಜನಸಂದಣಿ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಇದಕ್ಕೆ ಕಾರ್ಯಕಾರಿ ಸಮಿತಿ ಎಲ್ಲರೂ ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದವರಿಗೆ ಎಲ್ರಿಗೂ ಅಭಿನಂದನೆ ತಿಳಿಸ್ತಾ ಈ ಮೂಲಕ ನಾವು ಎಲ್ರಿಗೂ ನಿಮ್ಮ ಪರಿಚಯ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀವಿ. ತಾವು ಹೇಳ್ಕೊಂಡಿದ್ದೀರಾ. ವಂದನೆಗಳು, ಅಭಿನಂದನೆಗಳು.